ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಮಹಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸುಮಾರು ದಿನಗಳೇ ಆಗೋಯ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ಸುಮಾರು ದಿನವೇ ಆಗೋಯ್ತು. ಸೊ ಇವಾಗ ಮತ್ತೆ ಅದೇ ಒಂದು ಹುಮ್ಮಸ್ಸಿನಿಂದ, ಅದೇ ಒಂದು ಆ್ಯಕ್ಟಿವಿಂದ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ಸ್ಕಿಪ್ ಮಾಡಿದ್ದೆ, ಆದರೆ ಹಸ್ಬೆಂಡ್ಗೋಸ್ಕರ ತುಂಬಾ ಆ ಥರ ಇರಬೇಡ ನೀನು, ಆ ಥರ ಮಾಡು, ನೀನು ಚೆನ್ನಾಗಿ ಮಾಡ್ತಾಯಿದ್ದೀಯ ಅಂತ ತುಂಬಾ ಮೋಟಿವೇಟ್ ಮಾಡ್ತಾರೆ. ಅವ್ರಿಗೋಸ್ಕರನಾದರೂ ಮಾಡೋಣ ಅಂತ ಹೇಳಿ ಮತ್ತೆ ಶುರು ಮಾಡಿದ್ದೀನಿ. ಇವಾಗ ನನ್ನ ಮಗ ಸ್ಕೂಲಿಂದ ಬಂದಿದ್ದಾನೆ. ಅವನಿಗೋಸ್ಕರ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ಹೇಳಿ ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಚಿಪ್ಸ್ ಹಾಗೆಯೇ ಸ್ವಲ್ಪ ಫ್ರೆಂಚ್ ಫ್ರೈಸ್ ಕೂಡ ಮಾಡೋಣ ಅಂತ ಅದನ್ನು ಉದ್ದ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ತೇವನೆಲ್ಲ ಹೀರೋ ಥರ ಇವಾಗ ನಾನು ಅದನ್ನು ಬಟ್ಟೆ ಮೇಲೆ ಹಾಕಿ ಅದನ್ನು ಒದ್ದೆ ಎಲ್ಲ ಹೋಗೋ ಥರ ಚೆನ್ನಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ತೆಳುವಾಗಿ ಅಂದರೆ ಲೇಸಾಗಿ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಅಷ್ಟು ತೆಳುವಾಗಿ ಕಟ್ ಮಾಡಿರಲಿಲ್ಲ, ಒಂದು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೆ. ಹಾಗೆಯೇ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಕೂಡ ಉದ್ದ ಕೂಡ ಸ್ವಲ್ಪ ಅದನ್ನು ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೆ. ಇವಾಗ ಆಲೂಗಡ್ಡೆನ ಇವಾಗ ಎಣ್ಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದನ್ನು ಮೊದಲು ಹಾಕ್ಕೊಂಡಿದ್ದೆ, ಎಣ್ಣೆ ಕಾದಿದೆಯೋ ಇಲ್ವೋ ನೋಡೋಣ ಅಂತ. ಅದು ಚೆನ್ನಾಗಿ ಬೆಂದೋಗಿತ್ತು. ಅದನ್ನು ಹೊರಗಡೆ ತೆಗೆದು ಇವಾಗ ಮತ್ತೆ ಅದನ್ನು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರು ಹಾಗೆಯೇ ನನ್ನ ರಿಲೇಟಿವ್ಸ್ ಎಲ್ಲ, ನನ್ನ ಸುತ್ತಮುತ್ತಲಿನ ಫ್ರೆಂಡ್ಸ್ ಎಲ್ಲ ಕೇಳೋರು, ಯಾಕೆ ಇವಾಗ ಯೂಟ್ಯೂಬ್ ಮಾಡ್ತಾ ಇಲ್ಲ ನೀನು ಅಂತ. ಸ್ವಲ್ಪ ನನಗೆ ಹುಷಾರಿಲ್ಲದ ಕಾರಣ ಮಾಡ್ತಾ ಇಲ್ಲ ಅಂತ ಹೇಳಿದ್ದೆ ಅವ್ರಿಗೆ. ಅದು ಕೂಡ ಇತ್ತು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಅದನ್ನೆಲ್ಲ ಇವಾಗ ರಿಕವರ್ ಮಾಡಿಕೊಂಡು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಫಸ್ಟು ಮೋಟಿವೇಟ್ ಅಂತ ಹೇಳಿದರೆ ನನ್ನ ಹಸ್ಬೆಂಡೇ. ತುಂಬಾ ಹೆಲ್ಪ್ ಮಾಡ್ತಾರೆ. ತುಂಬಾ ಮೋಟಿವೇಟ್ ಕೂಡ ಮಾಡ್ತಾರೆ. ಮಾಡು, ನೀನು ಮಾಡ್ತಾ ಇದೀಯಾ, ನಿನ್ಗೇನು ಸಹಾಯ ಬೇಕು ನಾನು ಮಾಡ್ತೀನಿ, ನೀನು ಮಾಡು ಅಂತ ತುಂಬಾ ಎಂಕರೇಜ್ ಮಾಡ್ತಾರೆ. ನನಗೋಸ್ಕರ ಅಲ್ಲದೆ ಇದ್ದರೂ ಅವ್ರಿಗೋಸ್ಕರ ನಾನು ಏನಾದರೂ ಸಾಧಿಸಬೇಕು ಅಂತ ಮತ್ತೆ ಯೂಟ್ಯೂಬ್ನ ಶುರು ಮಾಡಿದ್ದೀನಿ. ನೋಡಿ ಚಿಪ್ಸ್ ಕೂಡ ರೆಡಿ ಆಗ್ತಾ ಇದೆ ಇವಾಗ. ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚಿಪ್ಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಉರಿ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಕ್ರಿಸ್ಪಿಯಾಗಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬರು ಕೂಡ ಕೇಳಿದರು, ನೀನು ಯೂಟ್ಯೂಬ್ ಮಾಡಬೇಕಾದ್ರೆ ನೀನು ಆ ವೀಡಿಯೋಸ್ನ ನೋಡ್ತಾ ಇದ್ದರೆ ನಮಗೆ ತಿಂದಷ್ಟು, ಆ ರೆಸಿಪೀಸ್ನ ತಿಂದಷ್ಟು ಖುಷಿ ಆಗ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಅವ್ರ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೋಸ್ಕರನಾದರೂ ನಾನು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಸಿಂಪಲ್ಲಾಗಿ ಏನೂ ಇಲ್ಲ, ಮನೇಲಿರುವಂತಹ ಖಾರದ ಪುಡಿ ಮತ್ತು ಉಪ್ಪು ಅಷ್ಟೇ. ನಾನು ಜಾಸ್ತಿ ಏನು ಮಸಾಲೆ ಐಟಮ್ನ ಉಪಯೋಗಿಸಲ್ಲ. ಮನೇಲಿ ಏನಿದೆಯೋ ಅಷ್ಟು ಮಾತ್ರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಕಡೆಯಿಂದ ಎಲ್ಲ ಕಡೆ ಹರಡೋ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಉಪ್ಪು ಅಷ್ಟೇ, ಮತ್ತೇನು ಮಸಾಲೆ ಐಟಮ್ಗಳನ್ನ ನಾನು ಸೇರಿಸ್ತಾ ಇಲ್ಲ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅಂಗಡಿಯಲ್ಲಿ ಸಿಗುವಂಥ ಮಸಾಲೆ ಐಟಮ್ಗಳು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಮನೇಲಿ ಆರೋಗ್ಯವಾಗಿ ಏನಿದೆಯೋ ಆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ನೋಡಿ ಇವಾಗ ಆಲೂಗಡ್ಡೆ ಚಿಪ್ಸ್ ಕೂಡ ರೆಡಿ ಆಯಿತು. ನನ್ನ ಮಗನಿಗೆ ತುಂಬ ಇಷ್ಟ. ಇವಾಗ ಡೀಪ್ ಫ್ರೈ ಮಾಡಿರೋ ಎಣ್ಣೆಲಿ ಹಾಕ್ಕೊಂಡಿದ್ದೆ ನಾನು, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ನೋಡಿ ತುಂಬಾ ಚೆನ್ನಾಗಿತ್ತು, ರುಚಿಯಾಗಿ ಕೂಡ ಇತ್ತು. ನೋಡಿ ಬನ್ನಿ ಇವಾಗ ನಾನು ಅದನ್ನು ಅವನಿಗೆ ತಗೊಂಡೋಗಿ ಕೊಡ್ತೀನಿ. ಸ್ಕೂಲಿಂದ ಬಂದಿದ್ದಾರೆ ನಿತಿನ್ ಅವರು. ಅವ್ರಿಗೋಸ್ಕರ ಇವಾಗ ಕೊಡ್ತಾ ಇದ್ದೀನಿ. ನೋಡಿ ಏನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಇರಿ. ನೋಡಿ ಸೂಪರ್ ಆಗಿದೆಯಂತೆ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಮಾಮ್ ಅಂತ ಹೇಳಿದ್ರು. ಖುಷಿ ಆಯಿತು. ಮಕ್ಕಳಿಗೆ ಅವ್ರು ಇಷ್ಟಪಟ್ಟಂತಹ ಒಂದು ರೆಸಿಪಿನ ನಮ್ಮ ಮನೇಲೇ ನಮ್ಮ ಕೈಯಾರ ಮಾಡಿಕೊಟ್ರೆ ಅವ್ರಿಗೂ ಏನೋ ಒಂಥರ ಖುಷಿ, ಹಾಗೆಯೇ ನಮಗೂ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಹಾಗೆಯೇ ಫ್ರೆಂಚ್ ಫ್ರೈಸ್ ಕೂಡ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಮತ್ತು ಅವನು ಇಬ್ಬರು ಕೂಡ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನಡುವೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ನನಗೆ ಟ್ರೈಪೋಡ್ ಎಲ್ಲ ಕೂಡ ಬೇಕಾಗಿದೆ. ಅದರಿಂದ ಕೂಡ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ನಂದು ಹಳೆ ಟ್ರೈಪೋಡ್ ಇತ್ತು, ಅದು ಸ್ವಲ್ಪ ಮುರಿದೋಗಿದೆ. ಇವಾಗ ಮತ್ತೆ ಅದನ್ನು ನಾನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಬೇಕು.
ಸೊ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನನಗೆ ಕೈಯಲ್ಲೇ ಫೋನ್ ಹಿಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಕಷ್ಟವೇ ಆಗ್ತಾಯಿದೆ. ಸೊ ನೋಡಿ ಹಾಗೇ ಅತ್ತೆ ಮಾಮನಿಗೆ ಅಂತ ಬದನೆಕಾಯಿ ಇತ್ತು ಮನೇಲಿ, ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬಜ್ಜಿ ಮಾಡಿಕೊಡೋದಕ್ಕೆ ಅಂತ. ಸೊ ಅವ್ರಿಗೆ ಈ ಥರ ಚಿಪ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಇವಾಗ ಬಜ್ಜಿ ಮಾಡ್ಕೊಳ್ಬೇಕು. ಸೊ ಬಜ್ಜಿ ಮಾಡಿ ಟೀ ಮಾಡಿ ಅವ್ರಿಗೂ ಸಹ ಕೊಡಬೇಕು. ಸೊ ನೋಡಿ ತುಂಬಾ ಚೆನ್ನಾಗಿತ್ತು ಬಜ್ಜಿ ಕೂಡ. ಸೊ ನನಗೆ ಬದನೆಕಾಯಿ ಬಜ್ಜಿಗಿಂತ ಈರುಳ್ಳಿ ಹಾಕಿ ಬಜ್ಜಿ ಮಾಡ್ತೀನಿ, ಅದು ತುಂಬಾ ಇಷ್ಟ. ಸೊ ತುಂಬಾ ಚೆನ್ನಾಗಿರುತ್ತೆ ಕೂಡ. ಸೊ ಅವ್ರಿಗೆ ಬೇಕಲ್ವ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೆ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಬದನೆಕಾಯಿ ಬಜ್ಜಿನ ಮಾಡಿಕೊಟ್ಟೆ. ಸೊ ನನ್ನ ವೀಡಿಯೋಸ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಸೊ ಹಾಗೆಯೇ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಸೊ ನಿಮ್ಮ ಒಂದು ಕಮೆಂಟ್ಸಿಂದ ನನಗೆ ಮತ್ತೆ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು.